Hello everyone, welcome back to my channel. ಕೈಟ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ಟಿಕ್ಕಿ ಇದೆಲ್ಲ ಆಟ ಆಡಿದ್ದೀರಾ? ಯಾರು 2K ಕಿಡ್ಸ್ಗಳಿಗೆ ಗೊತ್ತಿರುತ್ತೆ. ಉನೋ ಕಾರ್ಡ್, ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಚಂದ್ರನ್ ನಮ್ಮ ಮನೇಲಿ ನೋಡಿ ಎಷ್ಟೊಂದು ಗೋಲಿ ಇನ್ನೂ ಇತ್ತು, ಎಲ್ಲ ಫಿಶ್ ಟ್ಯಾಂಕ್ ಹಾಕಾಯ್ತು. ನೋಡಿ ಇದೆಲ್ಲ ಗೆದ್ದಿರೋದು ಅವಾಗ ಒಂದ ಕಾಲದಲ್ಲಿ. ಇದೆಲ್ಲ ನಾನೇ ಆಡ್ ಗೆದ್ದಿರೋದು ಫ್ರೆಂಡ್ಸ್. ನಾನಂತೂ ಆಡಿಲ್ಲ. ಇದೆಲ್ಲ ನಾನಂತೂ ಎಷ್ಟು ತಂದ್ಕೊಂಡಿದ್ದೀನಿ ನೋಡಿ, ಇದೆಲ್ಲ ನಾನೇ. ಇದೆಲ್ಲ ಕೈಟ್ ಒಂದೊಂದು ಕಲೆಕ್ಷನ್ಸ್ ಇಟ್ಕೊಂಡಿದ್ದೆ ಅವಾಗ. ತುಂಬ ಕಲೆಕ್ಷನ್ಸ್ ಇತ್ತು. ₹1 3 ಅಪ್ಪಗೆ ತಂದ್ಕೊಟ್ಟಿದ್ದಾಗ ಸಖತ್ತಾಗಿ ಆಡ್ತಾ ಇದ್ವಿ ಫ್ರೆಂಡ್ಸ್ ಅವಾಗ. ತುಂಬ ಚೆನ್ನಾಗಿ ಆಡ್ತಾ ಇದ್ವಿ. ನೋಡಿ ಇಲ್ಲೊಂದು ಕೈಟ್ ಇದೆ, ಇದಂತೂ ಫೇವ್ರೇಟ್ ಕೈಟ್ ಆಗಿತ್ತು ಅವಾಗ ನನಗೆ. ಇಷ್ಟೊಂದಿದೆ ನನ್ನ ಹತ್ರ ಗೋಲಿ. ಇದೆಲ್ಲ ನನ್ನ ಮೆಮೊರೀಸ್ಗೆ ಅಂತ ಎಲ್ಲ ಡಬ್ದಲ್ಲಿ ಹಾಕಿಟ್ಕೊಂಡಿದ್ದು. ಆಮೇಲೆ ಇದೆಲ್ಲ ಗೊತ್ತಲ್ಲ ನಿಮಗೆ. ಟಿಕ್ಕಿ ಇದೆಲ್ಲ ಆಟ ಆಡಿದ್ದೀರಾ? ಯಾರಾದರೂ ಆಟ ಆಡಿದರೆ ಕಮೆಂಟ್ ಸೆಕ್ಷನಲ್ಲಿ ನಾವು ಆಡಿದ್ದೀವಿ ಅಂತ ಹೇಳಿ. ಇದೆಲ್ಲ ನಾನು ನನ್ನ ತಮ್ಮ ಈಗಲೂ ಆಡ್ತೀವಿ. ಇದು ಫ್ರೀ ಫೈರ್ದಂತ ಅವಾಗ ಏನಂತಾರೆ, ಈ ಥರ ಸ್ಕ್ರಾಚ್ ಮಾಡಿದ್ರೆ ಈ ಥರ ಏನೋ ಕೊಡೋರು. ಇದು ನನಗೆ ಗೊತ್ತಿಲ್ಲ. ಬಟ್ ಇದೆಲ್ಲ ನೋಡಿ, ಇದೆಲ್ಲ ನಮ್ಮ ಕಾಲದ್ದು 90s ಕಿಡ್ಸ್ ಆಟ. ಇದೆಲ್ಲ ನಾನು ನನ್ನ ತಮ್ಮಂಗೆ ಹೇಳ್ಕೊಟ್ಟಿದ್ದೆ ಅವಾಗ. ಈ ಥರ ಎಲ್ಲ ಕಲೆಕ್ಷನ್ಸ್ ಮಾಡಿ ಇಟ್ಕೊತಿದ್ದೆ ನಾನು. ಯಾವುದಾದ್ರು ಮ್ಯಾಚ್ ಬಾಕ್ಸ್ ಸಿಕ್ಕಿದ್ರೆ ಸಾಕು ಓಡೋಗಿ ತೊಗೊಂಬಂದು ಅರ್ಧ ಹಾಕ್ಬಿಟ್ಟು ಹಿಂಗೆ. ಇದೆಲ್ಲ ನನ್ನ ತಮ್ಮನಿಗೆ ಹೇಳ್ಕೊಟ್ಟಿದ್ದೀನಿ ತುಂಬ ಆಟನ. ಅವ್ನಿಗೆ ಗೊತ್ತಿರಲಿಲ್ಲ, ಯಾಕಂದರೆ ಅವ್ನು ಕಲ್ಲು ಕಾಂಕ್ರೀಟ್ ಇದ್ರ ಮೇಲೆ ಹಿಂಗೆ ಎಸುತ್ತಿದ್ರೆ ಹೋಗ್ಬಿಟ್ಟು ಕಲ್ಟಿ ಹೆಚ್ಚಾಗಿದ್ರೆ ಅದೇ ಒಬ್ರದ ಮೇಲೆ ಒಬ್ರದ್ದು ಹಿಂಗೆ ಒಂದು 3-4 ಇಕ್ಬಿಟ್ಟು. ಸೊ ಇದು ಟಿಕ್ಕಿ. ಇದು ಬಂದು ಟಿಕ್ಕಿ ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಹಾಡೋದು. ಸೇಮ್ ಬಂದರೆ ಅಷ್ಟು ಅವ್ರಿಗೆ ಯಾರ್ದು ಇಷ್ಟು ಕೆಳಗಡೆ ಇರುತ್ತೆ. ಸೊ ಇವಾಗ ನಾವು ತೋರಿಸ್ತೀವಿ ಆ ಥರ ಆಟ ಆಡೋದು ಅಂತ. ಇದೆಲ್ಲ ನಮಗೆ ಓಲ್ಡ್ ಮೆಮೊರೀಸ್ ಥರ. ತುಂಬಾ ಇಷ್ಟ ನಮಗೆ ಇದೆಲ್ಲ ಆಟ ಆಡೋದಕ್ಕೆ. ಮತ್ತು ಈ ಥರ ಗೋಲಿ ಇನ್ನೂ ತುಂಬ ಇದೆ. ಬಿಸ್ನೆಸ್ ನೆನಪಿರುತ್ತೆ ತುಂಬ ಜನಕ್ಕೆ. ಬಿಸ್ನೆಸ್ ಎಲ್ಲ ಆಡ್ತಿದ್ವಿ. ಸೊ ಇದೆಲ್ಲ ಗೋಲಿ ನೋಡಿ, ಇದೆಲ್ಲ ನನ್ನ ಗೋಲಿಗಳು. ಇದೆಲ್ಲ ನಮ್ಮ 90s ಕಿಡ್ಸ್ ಆಡ್ತಾ ಇದ್ದಿದ್ದು. ನಾನು ಅವಾಗ ಹುಡುಗರ ಜೊತೆಗೂ ಕೂಡ ಆಡೋಕ್ಕೆ ಹೋಗ್ತಾಯಿದ್ದೆ. ಆಮೇಲೆ ನಮ್ಮ ಮನೆ ಹತ್ರ ಎಲ್ಲ ಹುಡುಗರು ಎಲ್ಲ ಸೇರ್ಕೊಂಡು ಆಡ್ತಾಯಿದ್ವಿ, ನಾನು ನಮ್ಮ ಅಕ್ಕ ಎಲ್ಲ. ಇದೆಲ್ಲ ನಾನು ಗೆದ್ದಿರೋದು. ಆ್ಯಂಡ್ ಇದು ಈಗ 2K ಕಿಡ್ಸ್ಗಳಿಗೆ ಗೊತ್ತಿರುತ್ತೆ, ಉನೋ ಕಾರ್ಡ್. ಇಷ್ಟಿದೆ, 30 ಒಂದು 5 ಬಂಡಲ್ಸ್ ಐತೆ, ಫುಲ್ 5 ಸೆಟ್ಟು. ಇಷ್ಟೊಂದು ಸೆಟ್ಸ್ ಇದೆ. ಇದೆಲ್ಲ ಇವ್ರದ್ದು. ನನಗೆ ನಿಜ ಆಯಿತು ಉನೋ ಆಡೋಕ್ಕೆ ಬರ್ತಾಯಿತ್ತು. ಇವಾಗ ಮರ್ತೋಗಿದ್ದೀನಿ ನಿಜ, ಇವಾಗ ಆಡೋಕ್ಕೆ ಬರಲ್ಲ. ಬಟ್ ಈ ಗೋಲಿ ಗೀಲಿ ಎಲ್ಲ ಬರುತ್ತೆ, ಈಗಲೂ ಬರುತ್ತೆ. ಯಾಕಂದರೆ ಇದೆಲ್ಲ ನಾವು ತುಂಬ ಚಿಕ್ಕವರಿದ್ದಾಗ ಆಡಿದ್ದೆಲ್ಲ ಇದೆಲ್ಲ ಆಡೋಕ್ಕೆ ಬರುತ್ತೆ. ಆ್ಯಂಡ್ ಟಿಕ್ಕಿ ಕೂಡ ಈಗಲೂ ಆಡ್ತೀನಿ ನಾನು. ಅದು ಬರಲ್ಲ ನನಗೆ. ಗೋಲಿ ಬಿಟ್ಟು ಎಲ್ಲ ಬರುತ್ತಿದ್ರಲ್ಲಿ. ಮತ್ತು ನೋಡಿ ಎಲ್ಲ ಕಲೆಕ್ಷನ್ಸ್ ಎತ್ತಿಟ್ಕೊತಿದ್ದಾರೆ. ಆ್ಯಂಡ್ ಅವ್ನು ರೆಸ್ಪೆಕ್ಟ್ ಮಾಡಿ ನನಗೆ ಆಲ್ಮೋಸ್ಟ್ ನಾನು ಹೆಂಗಿಟ್ಟಿದ್ದೀನಿ ಅದೇ ಥರ ಇದೆಲ್ಲ ಡಬ್ಬದಲ್ಲೆಲ್ಲ ಹಾಕಿ ಎತ್ತಿಟ್ಕೊಂಡಿದ್ದಾನೆ ನನಗೆ. ಸೊ ಇವಾಗ ಏನೋ ನೋಡೋಕ್ಕೆ ಅಂತ ತೆಗೆದ್ವಿ, ಆಗ ಇದೆಲ್ಲ ನೆನ್ಪು ಬಂತು. ಹಾಗೆ ನೋಡಿ ಎಷ್ಟು ಕೈಟ್ಸ್ ಇದೆ ಗೊತ್ತಾ ನನ್ನ ಹತ್ರ. ಇಷ್ಟೊಂದು ಕೈಟ್ಸ್ ಇದೆ. ಬ್ಲೂ ಕೈಟ್ ಇದು ನೋಡು, ಬ್ಲೂ ಮಿರರ್ದು ಫುಲ್ ಇದೊಂದು. ಆಮೇಲೆ ಇಲ್ಲೊಂದಿದೆ ನೋಡಿ, ಇದೆಲ್ಲ ಕೈಟ್ಸು. ಇದೆಲ್ಲ ನೋಡಿ ಎಷ್ಟು ಕೈಟ್ಸ್ ಇದೆ ಅಂದರೆ ನನ್ನ ಹತ್ರ. ಅಷ್ಟು ಕಲೆಕ್ಷನ್ಸ್ ಇಟ್ಕೊಂಡಿದ್ದೆ ನಾನು. ಅವಾಗ ಏನಂದರೆ ನನಗೆ ಕೈಟ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದೆಲ್ಲ ಯಾಕೆ ಇವಾಗ ನಾವೆಲ್ಲ ತೊಗೊಂಡಿದ್ವಿ ಅಂದರೆ, ಏನೋ ಹುಡುಕ್ತಾ ಇದ್ವಿ ಆ್ಯಕ್ಚುಲಿ ಒಂದು ಕ್ರಾಫ್ಟ್ ಮಾಡೋಣ ಅಂತ. ಸೊ ಅದು ಸಿಕ್ಕದೆ ಇದೆಲ್ಲ ಸಿಗ್ತಾ ಇದೆ. ಸೊ ನಾನು ನನ್ನ ತಮ್ಮ ಅವಾಗ ಎಲ್ಲ ಕುತ್ಕೊಂಡು ಟಿಕ್ಕಿ ಆಡ್ತಿದ್ವಿ. ನನಗೂ ನನ್ನ ತಮ್ಮಂಗೆ ತುಂಬ ಮೆಮೊರೀಸ್ ಇದೆ ಇದ್ರ ಬಗ್ಗೆ ಎಲ್ಲ. ಅವ್ನಿಗೆ ಆಡೋಕ್ಕೆ ಬರ್ತಿರಲಿಲ್ಲ, ಬಟ್ ನಾನು ಇದೆಲ್ಲ ಆವಾಗ ನೋಡ್ಬೋದು ನೀವು, ತುಂಬ ಹಳೇದದು. ಅವಾಗೆಲ್ಲ ಆಡ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಇನ್ನೂ ಮದುವೆ ಆಗಿ 2.5 ಇಯರ್ಸ್ ಆಗಿರೋದಲ್ಲ. ಸೊ ಇದೆಲ್ಲ ಅವ್ನು ಹಂಗೆ ಎತ್ತಿಟ್ಕೊಂಡಿದ್ದಾನೆ. ನಾವು ಯೂಶ್ವಲಿ ಮನೆಗೆ ಹೋದಾಗೆಲ್ಲ ಈ ಥರ ಇಬ್ಬರು ಆಟ ಆಡ್ತಾಯಿರ್ತೀವಿ. ಈ ಥರ ಚೆನ್ನಾಗಿ ಸ್ಪ್ಲಿಟ್ ಮಾಡಿಕೊಂಡು. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಅಂದರೆ ಸೋ ಕಾಲ್ಡ್ 90s ಕಿಡ್ಸ್ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. 2K ಕಿಡ್ಸಿಗೆ ಅಷ್ಟೊಂದು ಗೊತ್ತಿಲ್ಲ ನನಗೂ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಆಲ್ಮೋಸ್ಟ್ 90s ಕಿಡ್ಸಿಗೆ ಗೊತ್ತು. ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್. ನಾನೇ ಹಾಕಬೇಕು.
ನೋಡಿ ಈಗ ಈ ಥರ ಸೇಮ್ ಬರುತ್ತಲ್ಲ, ಕಾಣಿಸ್ತಿಲ್ಲ. ಈ ಥರ ಸೇಮ್ ಬಂದಾಗ ಇದೆ ನಾವು ಇಟ್ಕೊಂಡು ಹಿಂಗೆ ಇಟ್ಕೊಂಬೇಕು. ಯೂಶ್ವಲಿ ನಾವು ಟಿಕ್ಕಿ ಆಡುವಾಗ ಚಿಂಟು ಯಾವಾಗಲೂ ಸೋತೋಗ್ತಾನೆ, ನಾನೇ ಯಾವಾಗಲೂ ವಿನ್ ಆಗ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಹೆಂಗೆ ಆಡ್ತಾ ಇದ್ದೀವಿ. ಅವನ ಹತ್ರ ಆಲ್ಮೋಸ್ಟ್ ಫಸ್ಟ್ ಗೆದ್ಕೊಂಬಿಟ್ಟ, ಆಮೇಲೆ ಫುಲ್ಲು ಸೋತೋಗ್ಬಿಟ್ಟ ಅವನು. ಆಮೇಲೆ ನಾನು ಆಡಲ್ಲ ಈ ಆಟ ಹೋಗೆ ಅಂತ ಹೇಳ್ಬಿಟ್ಟು ಬೇರೆ ಹೋಗ್ತಾ ಇದ್ದ. ಸರಿ ಆಡೋಣ ಬಾ ಇನ್ನೊಂದು ಸತಿ ಅಂತ ಇದು ಸೆಕೆಂಡ್ ಟರ್ನ್ ಆಡ್ತಾ ಇರೋದು ನಾವು ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ ಏನಂದರೆ ಟಿಕ್ಕಿ ಆಡುವಾಗ ಒಂಥರ ಮಜಾ ಇರುತ್ತೆ, ಯಾಕಂದರೆ ಅದು ಲಕ್ ಬೈ ಚಾನ್ಸಲ್ಲಿ ಗೆಲ್ಲೋದು. ನಾವು ಉಲ್ಟಾ ಇಟ್ಕೊಂಡಿರ್ತೀವಿ, ಅವರು ಅಪೋನೆಂಟ್ ಕೂಡ ಉಲ್ಟಾ ಇಟ್ಕೊಂಡಿರ್ತಾರೆ. ಯಾರು ಹೆಂಗಾಗ್ತಾರೆ ಅಂತ ಗೊತ್ತಾಗಲ್ಲ, ಬಟ್ ಲಕ್ಕಲ್ಲಿ ಸಕ್ಕತ್ತಾಗಿ ಗೆಲ್ಬೋದು. ನನಗಂತೂ ಟಿಕ್ಕಿ ತುಂಬಾ ಇಷ್ಟ. ಲೈಕ್ ನಾವು ಯೂಶ್ವಲಿ ಮನೇಲಿದ್ದಾಗ ನಾನು ನನ್ನ ತಮ್ಮ ಅದರಲ್ಲೂ ಲಕ್ಕಿ ಬೇರೆ ಮಲ್ಕೊಂಡ್ಬಿಟ್ಟಿದ್ದ, ಆವಾಗ ಈ ಥರ ಆಟ ಆಡ್ತಾ ಇರ್ತೀವಿ. ನನಗೂ ಕೆಲಸ ಇಲ್ಲ, ಅವನಿಗೂ ಕಾಲೇಜ್ ಇಲ್ಲ, ರಜಾ, ಸೆಮಿಸ್ಟರ್ ಎಕ್ಸಾಮ್ಸ್ ಆಗಿ ಇಬ್ಬರು ಕುತ್ಕೊಂಡು ನೋಡಿ ಹಿಂಗೆ ಆಟ ಆಡ್ತಾ ಇರ್ತೀವಿ. ಹಂಗೆ ಆಡ್ತಾ ನೋಡಿದ್ರೆ ಚಿಂಟು ಕೊನೆಗೂ ಸೋತೋಗೆ ಬಿಟ್ಟ. ಆ್ಯಂಡ್ ನಾನೇ ವಿನ್ ಆದೆ. ನಾನು ಅವನು ಈ ಥರ ಆಟ ಆಡುವಾಗ ಏನಾದರೂ ಬೆಟ್ಸ್ ಇಟ್ಕೊಂಡಿರ್ತೀವಿ. ಬೆಟ್ಸ್ ಅಂದರೆ ಏನೂ ಇಲ್ಲ, ಈ ತಿನ್ನೋ ಐಟಮ್ಗಳು ಇಟ್ಕೊಂಡಿರ್ತೀವಿ. ಸರಿ ನೀನು ಗೆದ್ದರೆ ನನಗಿವತ್ತು ನೀನು ಇದನ್ನು ಕೊಡಿಸ್ಬೇಕು, ನಾನು ಗೆದ್ದರೆ ನಿನಗೆ ಇದನ್ನು ಕೊಡಿಸ್ತೀನಿ ಅಂತ. ಯೂಶ್ವಲಿ ಅವನು ಪಾಕೆಟ್ ಮನೀಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡು, ನಾನು ಅವನು ಹೇಳಿದ್ವಲ್ಲ ಟೇಸ್ಟಲ್ಲಿ ಒಂದೇ ಥರ, ಜಂಕ್ ಫುಡ್ ಆಗಲಿ ಏನೇ ಆಗಲಿ ಇಬ್ಬರು ಒಟ್ಟಿಗೆ ಹೋಗಿ ತಿಂತೀವಿ. ನಾನು, ಚಿನ್ನು ಅಕ್ಕ ಮತ್ತು ಚಿಂಟು ಆಲ್ಮೋಸ್ಟ್ 3 ಜನನೂ ಹಿಂಗೇನೆ. ಆ್ಯಂಡ್ ನಮಗೂ ಅಂಥ ಗಂಡಂದಿರೇ ಸಿಕ್ಕಿದ್ದಾರೆ, ಅವರು ಚೆನ್ನಾಗಿ ಕೊಡಿಸ್ತಾರೆ. ಬಟ್ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತಾರೆ, ಕೇಳಿದ ತಕ್ಷಣ ಎಲ್ಲ ಕೊಡಿಸೋ ಅಂಥ ಮಹಾತ್ಮರಲ್ಲ, ಕೊಡಿಸ್ತಾರೆ. ನಾನು ನನ್ನ ತಮ್ಮ ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಏನೇನೆಲ್ಲ ಶಾಪ್ ಮಾಡ್ತೀವಿ ಅಂತ ನೀವು ನೋಡ್ಬೋದು. ಓಕೆನಾ, ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಹೊರಡೋಣ. ಇಲ್ಲಿ ಬಂದು ನಾನು ಮತ್ತು ಚಿಂಟು ಇಬ್ಬರು ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ನಮ್ಮನೆ ಹತ್ರ ಅಂದರೆ ಬಗಲ್ಗುಂಟೆ ಹತ್ರನೇ ಇರೋದು, ನಿಯರ್ ಬೈ ಇದೆ. ನಾವಿಲ್ಲಿ ಬಂದು ಏನಕ್ಕೆ ಶಾಪ್ ಮಾಡ್ತಾಯಿದ್ವಿ ಅಂದರೆ, ನಾನು ಇನ್ನೇನು 1-2 ಡೇಸಲ್ಲಿ ಮಂಜು ಮನೆಗೆ ಹೋಗ್ತಾಯಿದ್ದೆ. ಕೆಲವೊಂದು ಲಕ್ಕಿಗೆ ಬಟ್ಟೆ ತೊಗೊಬೇಕಾ ಅಂತ ಅನಿಸಿತ್ತು. ಸೊ ನಾನು ಚಿಂಟು ಕಿಡ್ಸ್ ಕಲೆಕ್ಷನ್ಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ಬಟ್ ನನಗೆ ಅಷ್ಟೊಂದು ನಾನು ತೊಗೊಂಡಿರೋ ಥರನೇ ಇತ್ತು. ಲಕ್ಕಿಗೆ ಆಲ್ಮೋಸ್ಟ್ ಹಾಕ್ಬಿಟ್ಟಿದ್ದೀನಿ, ಬಟ್ ನಂಗೆ ರಿಪೀಟೆಡ್ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ. ನಾನಿಲ್ಲೇನಂತ ಅಂದ್ಕೊಂಡು ಹೋಗಿದ್ದೆ ಅಂದರೆ, ಒಂದು ಜೀನ್ಸು ಚಡ್ಡಿ ಲೈಕ್ ಡಂಗ್ರೀಸ್ ಥರ ಬರುತ್ತಲ್ಲ ಆ ಥರ ತೊಗೊಳೋಣ ಅಂತ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಸ್ಲಿಪ್ಪರ್ ಕಲೆಕ್ಷನ್ಸ್ ಮತ್ತು ತುಂಬಾ ಆಫರ್ಸ್ ಬಿಟ್ಟಿದ್ದಾರೆ. ಇಯರ್ ಎಂಡ್ ಅಂತ ಆಫರ್ಸ್ ಎಲ್ಲ ಇತ್ತು ಚೆನ್ನಾಗಿ. ಸ್ಲಿಪ್ಪರ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ನಾನು ಇನ್ನೊಂದೇನಾದರೂ ಸ್ಲಿಪ್ಪರ್ ತೊಗೊಂಡೋದ್ರೆ ನಮ್ಮಮ್ಮ ಅದರಲ್ಲೇ ಹೊಡಿತಾರೆ, ಅಷ್ಟು ಸ್ಲಿಪ್ಪರ್ಸ್ ಇದೆ. ನಾನು ಸಾಧ್ಯವಾದರೆ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ ನಿಮಗೆ, ಯಾವ ಥರ ಇದೆ ಅಂತ. ನನಗೇನಂದರೆ ಒಂದು ಸತಿ ನಾನು ನೋಡಿ ಇಷ್ಟಪಟ್ಬಿಟ್ರೆ ನನಗೆ ತುಂಬಾ ಕ್ರೇಜು ಈ ಚಪ್ಪಲಿ ತೊಗೊಳೋದ್ರಲ್ಲೆಲ್ಲ. ಸೊ ನಾನು ಜಾಸ್ತಿ ಸ್ಲಿಪ್ಪರ್ ಕಲೆಕ್ಷನ್ಸ್ ಮಾಡ್ತೀನಿ. ಇಲ್ಲಿ ಬಂದು ನಾನು ಲಕ್ಕಿಗೆ ಅಂತೂ ತೊಗೊಂಬಂದು ತೋರಿಸ್ತಾ ಇದ್ದೆ, ನೋಡು ಲಕ್ಕಿಗೆ ದಿಂಬು ಚೆನ್ನಾಗಿದೆ ಅಲ್ವಾ ಅಂತ. ಬಟ್ ನಂಗೆ ಯಾಕೋ ಅಷ್ಟು ಅದು ಕಂಫರ್ಟ್ ಅಂತ ಅನಿಸ್ಲಿಲ್ಲ, ಯಾಕಂದರೆ ಅವನ ತಲೆ ಕಂಪ್ಲೀಟಾಗಿ ಅದರಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಅಂತ ನನಗೆ ಫೀಲ್ ಆಯಿತು. ಸೊ ಅದು ಬೇಡ ಅಂತ ಅಂದ್ಕೊಂಡೆ. ಮತ್ತು ಇಲ್ಲಿ ಪುಟಾಣಿ ಶೂ ಇತ್ತು, ಬರೀ 60 ರೂಪೀಸ್ ಇದೆ ಆಯಿತಾ. ಈ ಶೂ ಒಂಥರ ಸಾಕ್ಸ್ ಆ್ಯಂಡ್ ಶೂ ಬೋತ್ ಥರನೂ ಇದೆ, 2 ಥರನೂ ಯೂಸ್ ಮಾಡ್ಬೋದು. ಬರೀ 60 ರೂಪೀಸ್ ಇತ್ತು. ನಾನು ಒಂದು ಬ್ಲೂ ಕಲರ್ ತೊಗೊಂಡೆ, ತುಂಬಾ ಚೆನ್ನಾಗಿದೆ ಗೊತ್ತಾ ಶೂ ಅಂತೂ. ನನಗಂತೂ ನನಗೆ ಸ್ಲಿಪ್ಪರ್ ಕಲೆಕ್ಷನ್ಸಲ್ಲಿ ಈಗ ನನ್ನ ಮಗನಿಗೂ ಕೂಡ ಅದೇ ಥರ ಶೂ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ದೀನಿ. ನನಗಂತೂ ಪುಟಾಣಿ ಶೂಗಳೆಲ್ಲ ನೋಡಿದ್ರೆ ತೊಗೊಳ್ಬೇಕು ಅಂತ ಅನಿಸುತ್ತೆ. ಸೊ ಚಿಂಟುಗಂತೂ ಬಿಟ್ಟು ಬರೋದಕ್ಕೆ ಇಷ್ಟ ಆಗ್ತಿರಲಿಲ್ಲ. ಆಮೇಲೆ ನಾನು ಬೈದ್ಬಿಟ್ಟೆ, ಬಾರೋ ಬೇಡ ಅಂತ ಹೇಳ್ತಾ ಇದ್ದೆ. ಸರಿ ಅಂದ್ಬಿಟ್ಟು ನಾನು ಅಲ್ಲಿ ಜೀನ್ಸ್ ಚಡ್ಡಿ ಎಲ್ಲ ನೋಡ್ತಾ ಇದ್ದೆ. ಯಾಕೋ ಏನೋ ಅದು ಸಿಗ್ತಾನೇ ಇರಲಿಲ್ಲ, ತುಂಬಾ ಕಲೆಕ್ಷನ್ಸ್ ಇತ್ತು, ಬಟ್ ನಂಗೆ ಅದು ಇಷ್ಟನೇ ಆಗ್ತಾ ಇರಲಿಲ್ಲ. ಒಂಥರ ಏನೋ ಜಾಸ್ತಿ ಇತ್ತು ಅಂತ. ನೋಡ್ಬೋದು ಎಲ್ಲದಕ್ಕೂ ಆಫರ್ ಪ್ರೈಸಿಂಗ್ ಇತ್ತು. ಆ್ಯಂಡ್ ಇಲ್ಲಿ ಒಂದು ಬಟ್ಟೆ ಇದೆ, ಅದು ಇಷ್ಟ ಆಯಿತು, ಹಂಗೆ ಇಟ್ಕೊಂಡಿದ್ದೆ ಚಿಂಟು ಕೊಟ್ಟು. ಇಲ್ಲಿ ಸಿಗಲ್ಲ ಅಂದ್ಕೊಂಡು ನೆಕ್ಸ್ಟ್ ಮತ್ತೆ ನಾನು ಮೇಲೆ ಹೋಗಿ ನೋಡೋಣ ಅಂದ್ಬಿಟ್ಟು ಲಕ್ಕಿಗೊಂದು ಶೂ ಮತ್ತು ಚಡ್ಡಿ ಮಾತ್ರ ತೊಗೊಂಡೆ. ನೆಕ್ಸ್ಟ್ ಮೇಲೋಗಿ ಮಂಜು ಕಲೆಕ್ಷನ್ಸ್ ನೋಡೋಣ ಅಂದ್ಕೊಂಡೆ, ಬಿಕಾಸ್ ಬರ್ತಡೇ ಇರೋದ್ರಿಂದ. ಬಟ್ ನನಗಲ್ಲಿ ಯಾವುದೂ ಇಷ್ಟ ಆಗಿಲ್ಲ. ನಾನು ಸ್ವಲ್ಪ ಚೂಸಿನೇ, ನನಗಷ್ಟು ಏನೂ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿತ್ತು. ಲಕ್ಕಿ ಕೂಡ ಎದ್ದಿದ್ದ. ಸೊ ಅವ್ನಿಗೆ ಯೂಶ್ವಲಿ ಮಾರ್ನಿಂಗ್ ಟೈಮ್ D3 ಹಾಕಲೇಬೇಕು 1 ಇಯರ್ವರೆಗೂ ಅಂತ ಡಾಕ್ಟರ್ ಹೇಳಿದ್ರಲ್ಲ. ಯೂಶ್ವಲಿ ಎಲ್ಲ ನ್ಯೂ ಮಾಮಿಸ್ಗೂ ಗೊತ್ತಿರುತ್ತೆ. ಸೊ ನಾನಿಲ್ಲಿ ಲಕ್ಕಿಗೆ D3 ಹಾಕ್ತಾಯಿದ್ದೆ.
ನೋಡ್ಬೋದು ಅದಂತೂ ಕಾಣೋದೇ ಇಲ್ಲ ಫಿಲ್ಲರ್. ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಆ್ಯಂಡ್ ಫಿಲ್ಲರ್ ಕೂಡ ಟ್ರಾನ್ಸ್ಪರೆಂಟ್ ಆಗೇ ಇರುತ್ತೆ. ವಿಟಮಿನ್ D3 ಹಾಕಿ ಇವಾಗ ನಾನು ಸರಿ ಅಂದ್ಬಿಟ್ಟು ನಿಮ್ಗೊಂದು ಸರಿ ಇರಲಿ ಅಂತ ತೋರಿಸ್ತಿದ್ದೀನಿ. ಹಂಗೆ ನಿಮ್ಮ ಹತ್ರ ಮಾತಾಡ್ಕೊಂಡು ನನ್ನ ಮಗನ ಮುದ್ದು ಮಾಡ್ಕೊಂಡಿದ್ದೆ. ಮತ್ತು ನಾನು ಮಧ್ಯಾಹ್ನ ಎಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ. ಸಂಜೆ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ಲು, ಬಿಕಾಸ್ ಅವಳದು ನೆಕ್ಸ್ಟ್ ಡೇನೇ ಡೆಲಿವರಿ ಇದ್ದಿದ್ದ ಕಾರಣ ನಾನೇ ಸಂಜೆ ಬಾ ಅಂತ ಹೇಳಿದ್ದೆ. ಸೊ ಬಂದಿದ್ಲು. ನಮ್ಮ ಬಸ್ರಿ ಬಂದವಳೆ. ನಮ್ಮ ಬಸ್ರಿ ಕೇಳೋಣ ಹೇಗಿದೆ ಲಾಸ್ಟ್ ಬಸ್ರಿ ಪೆಪ್ಪರ್ ಡ್ರೈ ಇದು. ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾಳೆ ನೀಟಾಗಿ, ಎಕ್ಸ್ಪ್ರೆಷನ್ ಫುಲ್ಲಾಗಿ ಹೇಳು. ಬಾವ ಹೆಂಗೈತೆ ಪೆಪ್ಪರ್ ಡ್ರೈ? ಅದು ಬಸ್ರಿ ನೀನು ನಾಳೆ ಆಪ್ರೇಷನ್ ಮಾಡಿಸ್ಕೋಬೇಕು, ಖಾರ ಆಗ್ಬಿಡುತ್ತೆ ಅಂತ. ನಮ್ಮಮ್ಮಂಗೆ ಕೇಳೋಣ ಹೆಂಗದವ ಪೆಪ್ಪರ್ ಡ್ರೈ? ಹಾಂ ಥ್ಯಾಂಕ್ ಯು. ಈಗಿತ್ತು ನನ್ನ ವ್ಲಾಗ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.